ನಮಸ್ಕಾರ. ಟುಡೇ ನ್ಯೂಸ್ ವರದಿಗಾರರಿಗೆ ಬಹಳ ಸಂತೋಷ, ನೀವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇವತ್ತು ವಿಷ್ಣು ಸರ್ ಬರ್ತ್ಡೇ, 75ನೇ ಜನ್ಮದಿನ. ಈ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಬಂದಿದೆ, ಕಡಿಮೆ ಆಗಿ ಕೂಡ ಈಗ ಬಹಳ ಸಂತೋಷದ ವಿಷಯ. ಇಂಥ ಸಂದರ್ಭದಲ್ಲಿ ಅಭಿಮಾನಿ ಸ್ಟುಡಿಯೋದಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಇದ್ದವರು ಕೂಡ ಪಕ್ಕದ ಜಾಗದಲ್ಲಿ ಇವತ್ತು ವೀರಕಪುತ್ರ ಶ್ರೀನಿವಾಸ್ ಮತ್ತು ಇತರರೆಲ್ಲ ಸೇರಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಸುಮಾರು 20,000 ಜನ ಬಂದಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಜೆ ಇವತ್ತು ಮುಂದೆ ಅಭಿಮಾನ ಕ್ಷೇತ್ರ ಅನ್ನೋ ಹೆಸರಿನಲ್ಲಿ ವಿಷ್ಣುವರ್ಧನ್ ಅವರಿಗೋಸ್ಕರ ಒಂದು ಸ್ಮಾರಕವನ್ನು ಮಾಡ್ತಿರ್ತಕ್ಕಂಥ ಬ್ಲೂ ಪ್ರಿಂಟ್ ಇದಿತ್ತು. ಇವತ್ತು ಬಿಡುಗಡೆ ಬಹಳ ಅದ್ಭುತವಾಗಿ ಬಂದಿದೆ. ಬ್ಲೂ ಪ್ರಿಂಟ್ ಅವರು ಬಯಸ್ತಿದ್ದಂಥ ಜ್ಞಾನ ಮತ್ತು ಧ್ಯಾನ, ಇನ್ನಿತರ ಅಮೋಘ ವಿಚಾರಗಳು, ಅವರ ಜೀವನದ ಹಾಸುಹೊಕ್ಕಾದ ಅನೇಕ ಸಂದರ್ಭಗಳು, ಮತ್ತು ನಾಗರಾವಿಂದ ಹಿಡಿದು ಆಪ್ತರಕ್ಷಕವರೆಗೆ ಅವರೇನೇನು ಸಂದೇಶ ಕೊಟ್ಟಿದ್ದಾರೆ, ಜೀವನ ಸಂದೇಶಗಳು ಎಲ್ಲದನ್ನು ಒಳಗೊಂಡಂಥ ಒಂದು ಬ್ಲೂ ಪ್ರಿಂಟ್ ರೆಡಿಯಾಗಿರೋದು ಬಹಳ ಸಂತೋಷ. ಅದು ನೋಡಿ ಬಹಳ ಜನಕ್ಕೆ ಇವತ್ತು ಹಬ್ಬದೂಟ ಮಾಡ್ದಂಗಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಸೆಪ್ಟೆಂಬರ್ 17, 2026ಕ್ಕೆ ಬಿಡುಗಡೆ ಆಗುತ್ತೆ, ಅದೆಲ್ಲ ನಿರ್ಮಾಣ ಆಗುತ್ತೆ ಅಂತಾರೆ. ಜನಕ್ಕೆ ಕಾತರ ಇದೆ, ಅಷ್ಟರ ಮಟ್ಟಿಗೆ ಬ್ಲೂ ಪ್ರಿಂಟ್ ಬಂದಿದೆ. ಹಂಗೆ ಫ್ಯಾನ್ ಮೇಡ್ ಸಾಂಗು ಕೂಡ ಬಹಳ ಚೆನ್ನಾಗಿ ಬಂದಿದೆ. ಇಂಥ ಒಂದು ಕಾರ್ಯಕ್ರಮನ ನೀವು ಟುಡೇ ನ್ಯೂಸ್ ಅವರು ಎಲ್ಲ ಪ್ರಚಾರ ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ. ಯಾಕಂದ್ರೆ ವಿಷ್ಣುವರ್ಧನ್ ಬರೀ ಕಲಾವಿದರು ಮಾತ್ರವಲ್ಲ, ಶ್ರೇಷ್ಠ ಮಾನವೀಯವಾದ ಗುಣಗಳನ್ನ ಹೊಂದಿದವರು, ಹೆಣ್ಮಕ್ಕಳಿಗೆ ಬಹಳ ಗೌರವ ಕೊಟ್ಟಂತವರು. ನಾಗರಾವ್ ನೋಡಿ ಮೊದಲನೇ ಫಿಲಮ್ ಶ್ರೇಷ್ಠ ನಟ ಅವಾರ್ಡ್, ಜೊತೆಗೆ ಆರ್ಥಿಕವಾಗಿ ಬಹಳ ಹೆಸರು ಮಾಡಿದಂತ ಫಿಲಮ್. ಅದೇ ತರ ಆಪ್ತರಕ್ಷಕ 200, ಅದು ಕೂಡ ಶ್ರೇಷ್ಠ ನಟ ಅವಾರ್ಡ್ ತಗೊಂಡು 200 ಫಿಲಮ್, ಅದು ಕೂಡ ಅವಾರ್ಡ್ ವಿನ್ನಿಂಗ್ ಜೊತೆಗೆ ಆರ್ಥಿಕ ಭದ್ರತೆಯನ್ನು ತಂದಂತ ಇದು. ಅಂದ್ರೆ 1ರಿಂದ 200ವರೆಗೆ ಸತತವಾಗಿ ಅವರು ಚಾಲ್ತಿಯಲ್ಲಿದ್ರು. ಅಂತ ಮಹಾನ್ ನಟನ ಬಗ್ಗೆ ಈ ಸುಂದರವಾದ ಬ್ಲೂ ಪ್ರಿಂಟ್ ಮಾಡಿದ್ದಾರೆ. ಅದು ಆದಷ್ಟು ಸುದೀಪ್ ಸರ್ ಅವರು, ಅಶೋಕ್ ಕೇನಿ ಅವರು ಮತ್ತೆ ಶ್ರೀನಿವಾಸ್ ಅವರು, ಕಂಡ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಈ ಒಂದು ಕಾರ್ಯಕ್ರಮನ ಈಡೇರಿಸ್ಬಿಟ್ರೆ ನಿಜಕ್ಕೂ ಕರ್ನಾಟಕದಾದ್ಯಂತ ಇದೊಂದು ಮನೆ ಮಾತಾಗುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಟುಡೇ ನ್ಯೂಸ್ ಅವರು ಈ ಕಾರ್ಯಕ್ರಮಗಳ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್. ನಮಸ್ಕಾರ.